ಅವನನ್ನು ನಾನು ಭಗವಂತನನ್ನು ಕಾಣಬೇಕು ಎಂಬುವಂತಹ ಹಂಬಲ, ತದೇಕವಾಗಿ ಅವನಲ್ಲೇ ಮನಸ್ಸಿಡುವುದು. ಮನಸ್ಸು ಮನವನಿತ್ತರೆ ತನ್ನ ನೀವ ಅಂತ. ನಮ್ಮ ಮನಸ್ಸು ಅವನಿಗೆ ಕೊಟ್ಬಿಟ್ರೆ ಅವನನ್ನು ನಮಗೆ ಕೊಟ್ಕೊಳ್ತಾನಂತೆ. ಮನಸ್ಸನ್ನು ಅವನಿಗೆ ಕೊಡೋದು ಅಂತ ಹೇಳಿದ್ರೆ ಅದೊಂದು ಭೌತಿಕ ಪದಾರ್ಥವಲ್ಲ. ಮನಸ್ಸು ಅವನಿಗೆ ಕೊಡೋದಂದರೆ ನಮ್ಮ ಮನಸ್ಸಲ್ಲಿ ಅವನಿಗೆ ಬಿಟ್ಟು ಬೇರೆ ಇನ್ನು ಯಾವುದರಕ್ಕೂ ಜಾಗವಿಲ್ಲದೆ ಇಡೀ ಮನಸ್ಸು ತುಂಬ ಅವನನ್ನೇ ತುಂಬಿಕೊಳ್ಳುವುದೇ ಮನಸ್ಸು ಕೊಡೋದು. ಹಾಗೆ ನಾವು ನಮ್ಮ ಮನಸ್ಸು ಅವನಿಗೆ ಕೊಟ್ಟಾಗ ಎಲ್ಲಿ ನೋಡಿದರೂ ಅವನೇ ಕಾಣ್ತಾನೆ. ಅದಕ್ಕೆ ಹುಡುಕಬೇಕು. ಸರ್ಚ್ ಅಂದರೆ ಅವನನ್ನು ಕಾಣಬೇಕು ಎಂಬ ಹಂಬಲದಿಂದ ಅವನಲ್ಲಿ ನಾವು ಮನಸ್ಸಿಟ್ಟಾಗ ಎಲ್ಲಿ ಬೇಕಾದರೂ ಕಾಣ್ತಾನೆ. ನಮಗೆ ಒಂದು ಮನಸ್ಸು ಯಾರಿಗಾದರೂ ಲೌಕಿಕವಾದ ದೃಷ್ಟಾಂತ, ಯಾರಾದರೂ ನಮ್ಮ ಮನೆಗೆ ಬರ್ತಾರೆ ಅಂತ ಒಂದು ಫೋನ್ ಮಾಡ್ತಾರೆ, 8-8:30 ನಾವು ಬರ್ತೀವಿ ಅಂತೇಳಿ. ಆಗ ನಮಗೇನಾಗತ್ತೆ, ನಮ್ಮ ಮನಸ್ಸಲ್ಲಿ ಪೂರ್ಣ ಅವರೇ ತುಂಬಿರ್ತಾರೆ. ಯಾರು ಬಂದು ಬಾಗಿಲು ತಟ್ಟಿದ್ರು ಅವರೇ ಬಂದ್ರೇನೋ, ಯಾರು ಬಂದರು ಅವರೇ ಬಂದ್ರೇನೋ ಅಂಥೇಳಿ ಒಂದು ಕ್ಷಣ ಕಾಲ ನಾವು ಭ್ರಮಿಸುತ್ತೇವೆ. ಯಾಕೆ? ನಮ್ಮ ಮನಸ್ಸು ಅವರ ಮೇಲೆ ಲಗ್ನವಾಗಿದೆ. ಲೌಕಿಕವಾಗಿ ನಾವು ಹೀಗಿದ್ದಾಗ ಇನ್ನು ನಮ್ಮ ಮನಸ್ಸನ್ನು ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ಭಗವಂತ ನಮಗೆ ಎಲ್ಲಿ ಬೇಕಾದರೂ ಕಾಣ್ತಾನೆ. ಆದರೆ ನಾವು ಆ ಮನಸ್ಸನ್ನು ಭಗವಂತನಲ್ಲಿ ಲಗ್ನ ಮಾಡ್ತಾ ಇಲ್ಲ. ಆದ ಕಾರಣ ನಮಗೆ ದೇವಸ್ಥಾನಕ್ಕೆ ಹೋಗಿ ದೇವರ ಮುಂದೆ ನಿಂತುಕೊಂಡ್ರೂ ಅಲ್ಲಿ ಬರೇ ಕಲ್ಲು ಕಾಣುತ್ತೆ, ಅರ್ಚಕ ಕಾಣ್ತಾನೆ, ಇನ್ನು ಏನೇನೋ ಅಲಂಕಾರಗಳು ಕಾಣುತ್ತೆ ಹೊರತು ಭಗವಂತ ಕಾಣ್ತಾ ಇಲ್ಲ. ಆದ ಕಾರಣ ಭಗವಂತ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅಲ್ಲಿ ನೋಡಲು ರಾಮ, ಇಲ್ಲಿ ನೋಡಲು ರಾಮ, ಎಲ್ಲೆಲ್ಲಿ ನೋಡಿದರೆ ಅಲ್ಲೆಲ್ಲಿ ರಾಮ, ಅವನಿಗೆ ಇವ ರಾಮ, ಇವನಿಗೆ ಅವರಾಮ ಅಂತೇಳಿ. ಆದ ಕಾರಣ ಭಗವಂತ ಸರ್ವತ್ರ ವ್ಯಾಪ್ತನಾಗಿರೋದರಿಂದ ಅವನಿಗೆ ವಿಭು ಅಂತ ಹೆಸರು. ಇನ್ನು ಋಗ್ವೇದ ಹೇಳುತ್ತೆ, ವಿಭುರ್ ವಿಶ್ವಸ್ಯೈ ಭುವನಾಯ ವ್ಯಾಪೀ ಚ ವಿಶ್ವಸ್ಯ ಅಂತ ಋಗ್ಭಾಷ್ಯ ಹೇಳುತ್ತೆ. ಅಗ್ನಿನಾಮಕ ಭಗವಂತನು ಎಲ್ಲ ಭುವನದಲ್ಲೂ, 14 ಭುವನ ಭಾಂಡ ಈ ಬ್ರಹ್ಮಾಂಡ, 14 ಲೋಕಗಳಿಂದ ಕೂಡಿರುವಂಥದ್ದು ಈ ಬ್ರಹ್ಮಾಂಡ. ಎಲ್ಲ ಭುವನಗಳಲ್ಲೂ ಎಲ್ಲ ಲೋಕಗಳಲ್ಲೂ ವ್ಯಾಪಿಸಿರ್ತಾನಾದ ಕಾರಣ ಭಗವಂತನಿಗೆ ವಿಭು ಎಂಬುವಂತಹ ಶಬ್ದ ಪ್ರಯೋಗಿಸಲ್ಪಟ್ಟಿದೆ ಎಂದು ನಮಗೆ ಋಗ್ವೇದ ತಿಳಿಸಿಕೊಡ್ತಾ ಇದೆ. ಇನ್ನು ವಿಭವತಿ ವೈಭವಯುಕ್ತೋ ಭವತಿ ಇತಿ ವಿಭು ಮತ್ತು ದ್ವಿವಿಧಂ ವೈಭವಂ ರೂಪಂ ಪ್ರತ್ಯಕ್ಷಂಚ ತಿರೋಹಿತಂ ಕಪಿಲವ್ಯಾಸ ಕೃಷ್ಣಾದ್ಯಂ ಪ್ರತ್ಯಕ್ಷಂ ವೈಭವಂ ಸ್ಮೃತಂ ಭಿನ್ನಂ ಬ್ರಹ್ಮಾದಿ ಜೀವೇಭ್ಯೋ ಜಡೇಭ್ಯಶ್ಚಾಪಿ ತದ್ಗತಂ ಸ್ವಜಾತ್ಯಾಧಿಕ್ಯದಂ ತೇಷಾಂ ತತ್ ತಿರೋಹಿತ ವೈಭವಂ ಅಂತ ಗೀತಾ ತಾತ್ಪರ್ಯ ಹೇಳ್ತಾ ಇದೆ. ಏನು? ವಿಭವತಿ ವೈಭವಯುಕ್ತೋ ಭವತಿ ಇತಿ ವಿಭು ದ್ವಿವಿಧಂ ವೈಭವಂ ರೂಪಂ ಪ್ರತ್ಯಕ್ಷಂಚ ತಿರೋಹಿತ. ನಮಗೆ ಪ್ರತ್ಯಕ್ಷ ಹಾಗೂ ತಿರೋಹಿತ ಎಂಬ ಭೇದದಿಂದ ಭಗವಂತ 2 ವೈಭವಗಳನ್ನು ಹೊಂದಿರ್ತಾನೆ. ಪ್ರತ್ಯಕ್ಷ ವೈಭವ, ತಿರೋಹಿತ ವೈಭವ ಎಂಬ 2 ವೈಭವಗಳನ್ನು ಹೊಂದಿದ್ದಾನೆ ಭಗವಂತ. ಆ ಪ್ರತ್ಯಕ್ಷ ವೈಭವ ಯಾವುದು, ತಿರೋಹಿತ ವೈಭವ ಯಾವುದು ಅಂತ ಹೇಳಿದರೆ, ಕಪಿಲ ವ್ಯಾಸ ಕೃಷ್ಣಾದಿಗಳು ಪ್ರತ್ಯಕ್ಷ ವೈಭವಗಳು. ಅಂದರೆ ಕಪಿಲ, ವ್ಯಾಸ, ಕೃಷ್ಣ, ರಾಮ ಮೊದಲಾದ ಈ ರೂಪಗಳು ಪ್ರತ್ಯಕ್ಷ ವೈಭವಗಳಾದರೆ, ಬ್ರಹ್ಮಾದಿ ಜೀವರಕ್ಕಿಂತ ಜಡ ಪದಾರ್ಥಗಳಕ್ಕಿಂತ ಭಿನ್ನನಾಗಿ ಆಯಾ ವ್ಯಕ್ತಿಗಳು ಆಯಾ ಪದಾರ್ಥಗಳಲ್ಲಿ ಇದ್ದು, ಆಯಾ ಪದಾರ್ಥಗಳು ಆಯಾ ಜೀವರು ಅವರ ಜಾತಿಯಲ್ಲೇ ಅಧಿಕರು ಶ್ರೇಷ್ಠರು ಅಂತ ಕರೆಯಲ್ಪಡುವಂತೆ ಮಾಡುವ
ರೂಪಗಳು ಭಗವದ್ ರೂಪಗಳು ತಿರೋಹಿತ ವೈಭವ ಅಂತ ಕರೆಯಲ್ಪಡತ್ತೆ ಅಂತ ಈ ಪ್ರಮಾಣದ ಅರ್ಥ. ಇಲ್ಲಿ ನಾವು ಸ್ವಲ್ಪ ವಿವರಣೆ ಕೊಡಬೇಕಾಗಿ ಬರುತ್ತೆ. ಪ್ರತ್ಯಕ್ಷ ವೈಭವ ಅಂದರೆ ರಾಮ, ಕೃಷ್ಣ, ವೇದವ್ಯಾಸರು ಇವರೆಲ್ಲರೂ ನಮಗೆ ಈ ರೂಪಗಳು ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಭಗವಂತನ ಮೂಲ ರೂಪಕ್ಕೂ ಈ ಅವತಾರಾದಿ ರೂಪಗಳಿಗೂ ಅನಂತಾನಂತ ರೂಪಗಳಿಗೂ ಭೇದವಿಲ್ಲ, ಅಭೇದವೇ ಇದೆ. ಇದು ಪ್ರತ್ಯಕ್ಷ ವೈಭವವಾದರೆ ಮೊದಲೇ ನಾವು ಹೇಳಿಕೊಂಡಂತೆ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಸರ್ವತ್ರ ವ್ಯಾಪ್ತನಾಗಿದ್ದಾನೆಂದರೆ ಚೇತನ ಪದಾರ್ಥವಾದಂತಹ ಬ್ರಹ್ಮ ಮೊದಲುಕೊಂಡು ತೃಣಾಂತ ಪರ್ಯಂತ ಸಮಸ್ತ ಜೀವರಲ್ಲೂ ಇದ್ದಾನೆ. ಹಾಗೆ ಜಡ ಪದಾರ್ಥಗಳಾದ ನೀರು, ಕಲ್ಲು, ಮಣ್ಣು ಮೊದಲಾದ ಜಡ ಪದಾರ್ಥಗಳಲ್ಲೂ ಇದ್ದಾನೆ. ಇದ್ದು ಆಯಾ ಪದಾರ್ಥಗಳಿಗೆ ಏನು ಮಾಡ್ತಾ ಇದ್ದಾನೆ ಭಗವಂತ, ಪದಾರ್ಥದಲ್ಲಿದ್ದಷ್ಟು ಮಾತ್ರದಿಂದ ಪದಾರ್ಥವೇ ತಾನು ಆಗದೆ ತದ್ಭಿನ್ನನಾಗಿದ್ದಾನೆ, ಪದಾರ್ಥದಿಂದ ಭಿನ್ನನಾಗಿದ್ದಾನೆ. ಅದೇ ನಾನು ಹೇಳ್ತಾ ಇದ್ದೇನೆ, ಶಾಸ್ತ್ರದಲ್ಲಿ ಒಂದೇ ಸೂತ್ರ, ಅದು ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಚೆನ್ನಾಗಿ ಎತ್ತಿ ಹಿಡಿತಾರೆ. ಭಗವಂತ ಯಾವ ಪದಾರ್ಥದಲ್ಲಿದ್ದರೆ, ಯಾವನಲ್ಲಿದ್ದರೆ ತದಾಕಾರನಾಗಿ, ತನ್ನಾಮಕನಾಗಿ, ತದ್ ಶಬ್ದವಾಚ್ಯನಾಗಿ, ತದಂತರ್ಯಾಮಿಯಾಗಿ, ತದ್ಭಿನ್ನನಾಗಿ, ಯಾವ ಪದಾರ್ಥದಲ್ಲೂ ಅಥವಾ ಯಾವನಲ್ಲೂ ಇದ್ದರೂ ಕೂಡ ಅದೇ ಆಕಾರದಲ್ಲಿ ಅದೇ ಹೆಸರಿನಿಂದ ಅದರಿಂದೇ ಕರೆಯಲ್ಪಡ್ತಾ ಅವರಲ್ಲಿ ಅಂತರ್ಯಾಮಿಯಾಗಿ ಅವರಿಂದ ಭಿನ್ನನಾಗಿ ಆಯಾ ಪದಾರ್ಥದಿಂದ ಜೀವನಿಂದ ಭಿನ್ನನಾಗಿರ್ತಾನೆ. ಇದ್ದು ಏನು ಮಾಡ್ತಾನೆ, ಕೆಲವರಿಗೆ ಉತ್ಕೃಷ್ಟ ಸ್ಥಾನವನ್ನು ಕೊಡ್ತಾನೆ, ಶ್ರೇಷ್ಠತ್ವವನ್ನು ಕೊಡ್ತಾನೆ. ಹಾಗೆ ಶ್ರೇಷ್ಠತ್ವವನ್ನು ಕೊಡುವ ಭಗವದ್ ರೂಪಗಳು ತಿರೋಹಿತ ವೈಭವ ಅಂತ ಕರೆಯಲ್ಪಡುತ್ತೆ. ಮತ್ತು ನಾವು ಶಾಸ್ತ್ರಕ್ಕೆ ಹೋಗಬೇಕು. ಭಗವಂತನ ವಿಭೂತಿ ರೂಪಗಳು, ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ವಿಭೂತಿ ಇದರಲ್ಲಿ ವಿಭೂತಿ ಯೋಗದ ಅಧ್ಯಾಯದಲ್ಲಿ ಈ ಪದಾರ್ಥದಲ್ಲಿ ನಾನು ವಿಶೇಷವಾಗಿ ಇರೋದರಿಂದ. ಅಸಲು ವಿಭೂತಿ ಶಬ್ದದ ಅರ್ಥ ಏನು ಅಂತ ಹೇಳಿದರೆ ವಿ ಪ್ಲಸ್ ಭೂತಿ ವಿಭೂತಿ. ವಿ ಅಂದರೆ ವಿಶೇಷವಾಗಿ, ಭೂತಿ ಅಂದರೆ ಇರುವಿಕೆ, ಇರುವುದು. ಅಂದರೆ ಒಂದು ಪದಾರ್ಥದಲ್ಲಿ ಭಗವಂತ ಎಲ್ಲ ಪದಾರ್ಥದಲ್ಲೂ ಸಾಮಾನ್ಯವಾಗಿರ್ತಾನೆ. ಕೆಲವು ಪದಾರ್ಥಗಳಲ್ಲಿ ಕೆಲವರಲ್ಲಿ ವಿಭೂತಿ ರೂಪದಿಂದ ವಿಶೇಷವಾಗಿ ಅವನ ಸನ್ನಿಧಾನ ಇರುವಿಕೆ ಇರುತ್ತೆ. ಆ ಇದ್ದು ಆ ಪದಾರ್ಥಕ್ಕೆ ಆ ಜೀವನಿಗೆ, ಮನುಷ್ಯರಿಗೆ ಒಂದು ಉತ್ಕೃಷ್ಟವಾದ ಶ್ರೇಷ್ಠತ್ವವನ್ನು, ಉನ್ನತ ಸ್ಥಾನವನ್ನು ಭಗವಂತ ಕೊಡ್ತಾನೆ. ಆ ಕೊಡುವ ರೂಪಗಳೇ ತಿರೋಹಿತ ವೈಭವ, ಅವೇ ವಿಭೂತಿ ರೂಪಗಳು. ದೈತ್ಯಾನಾಂ ಪ್ರಹ್ಲಾದೋಸ್ಮಿ, ದೈತ್ಯರಲ್ಲಿ ನಾನು ಪ್ರಹ್ಲಾದನಾಗಿದ್ದೇನೆ ಅಂದರೆ ಪ್ರಹ್ಲಾದರಾಜರಲ್ಲಿ ನನ್ನ ವಿಶೇಷ ಇರುವಿಕೆ ವಿಭೂತಿ ರೂಪವಿದೆ. ಹಾಗೆ ಮೃಗಗಳಲ್ಲಿ ಸಿಂಹ ನಾನಾಗಿದ್ದೇನೆ, ಸಿಂಹದಲ್ಲಿ ಭಗವಂತನ ವಿಭೂತಿ ರೂಪ ಇದೆ, ಅದಕ್ಕೆ ಅದು ಮೃಗರಾಜವಾಯಿತು. ಹಾಗೆ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ನಾನಾಗಿದ್ದೇನೆ, ಅದಕ್ಕೆ ವೃಕ್ಷರಾಜವಾಯಿತು. ಹೀಗೆ ಯಾರಲ್ಲಿ ಯಾವ ಪದಾರ್ಥಗಳಲ್ಲಿ ಭಗವಂತ ಇದ್ದು ಆ ಪದಾರ್ಥಗಳಿಗೆ ವಿಶಿಷ್ಟವಾದಂತಹ ಉತ್ಕೃಷ್ಟವಾದ ಸ್ಥಾನಮಾನಗಳನ್ನು ಕೊಡ್ತಾನೆ, ಆ ಭಗವದ್ ರೂಪಗಳು ತಿರೋಹಿತ ವೈಭವ, ಅದೇ ಭಗವಂತನ ವಿಭೂತಿ ರೂಪಗಳು. ಇದು ಭಗವದ್ಗೀತೆಯಲ್ಲಿ ಹೇಳಿದರೆ, ಹರಿಕಥಾಮೃತಸಾರದಲ್ಲಿ ಜಗನ್ನಾಥದಾಸರು ಅದೇ ಹೇಳ್ತಾರೆ. ಏನಂತ, ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪ ಕಂಡಲ್ಲಿ ತೆರದಿ ಚಿಂತಿಸುತ್ತ ಮನದಲ್ಲಿ ನೋಡು ಸಂಭ್ರಮದಿ ಅಂತ ಹೇಳ್ತಾ, ನೀತ ಸಾಧಾರಣ ವಿಶೇಷ ಸಜಾತಿ ನೈಜ ಅಹಿತವು ಸಹಜ ವಿಜಾತಿ ಖಂಡಾಖಂಡ ಬಗೆಗಳ ನರಿತು ಬುಧರಿಂದ. ಶ್ರೀ ತರುಣಿವಲ್ಲಭನ ಪರಮ ವಿಭೂತಿ ರೂಪ, ಶ್ರೀ ತರುಣಿವಲ್ಲಭನ ಲಕ್ಷ್ಮೀಪತಿಯಾದಂತಹ ಭಗವಂತನ ವಿಭೂತಿ ರೂಪ ಕಂಡಲ್ಲಿ ಎಲ್ಲೆಲ್ಲಿ ನೀನು ಕಾಣ್ತೀಯೋ ಅಲ್ಲಿ ಚಿಂತಿಸುತ್ತಾ ಮನದಲ್ಲಿ ಧ್ಯಾನ ಮಾಡ್ತಾ ಚಿಂತಿಸುತ್ತಾ ಮನದಲ್ಲಿ ನೋಡು ಸಂಭ್ರಮದಿ, ಕಣ್ಣಿಂದ ನೋಡಿ ಸಂತೋಷಪಡು.
ಯಾವುದು? ದಶವಿಧವಾದಂತಹ ವಿಭೂತಿಗಳು. ನೀತ, ಸಾಧಾರಣ, ವಿಶೇಷ, ಸಜಾತಿ, ನೈಜ, ಅಹಿತ, ಸಹಜ, ವಿಜಾತಿ, ಖಂಡ, ಅಖಂಡ. ಈ 10 ವಿಧವಾದಂತಹ ಭಗವಂತನ ವಿಭೂತಿ ರೂಪಗಳನ್ನು ಖಂಡ ಬಗೆಗಳನ್ನರಿತುವುದರಿಂದ ಈ ಭಗವಂತನ ದಶವಿಧವಾದ ವಿಭೂತಿ ರೂಪಗಳನ್ನು ಜ್ಞಾನಿಗಳಿಂದ ತಿಳಿದು ನೀನು ಸಂತೋಷಪಡು ಅಂತ ಹೇಳ್ತಾ ಇದ್ದಾರೆ. ಹೀಗೆ ವಿಭೂತಿ ರೂಪಗಳಿಂದ ಪದಾರ್ಥಗಳಲ್ಲಿ ಜೀವರಲ್ಲಿ ಇರುವ ಭಗವದ್ ರೂಪಗಳು ತಿರೋಹಿತ ವೈಭವವು ಎಂದು ಕರೆಯಲ್ಪಡುತ್ತೆ ಅಂತ ಹೇಳ್ತಾ, ಆದ ಕಾರಣ ಭಗವಂತನಿಗೆ ವಿಭುಹು ಅಂತ ಹೆಸರು ಅಂತ ಹೇಳ್ತಾ ಇನ್ನು ಮುಂದೆ ಅದನ್ನೇ ಹೇಳ್ತಾರೆ. ವಿಶಿಷ್ಟ ಭವಂತ್ಯಸ್ಮಾದಿತಿ, ತನ್ನ ಸನ್ನಿಧಾನದಿಂದ ಅಂದರೆ ಆಯಾ ಪದಾರ್ಥಗಳಲ್ಲಿ ಆಯಾ ಜೀವರಲ್ಲಿ ಮನುಷ್ಯರಲ್ಲಿ ತನ್ನ ಒಂದು ಸನ್ನಿಧಾನ ಇರೋದರಿಂದ ಆಯಾ ಪದಾರ್ಥಗಳು ಅಥವಾ ಆಯಾ ಜೀವರು ತಮ್ಮ ತಮ್ಮ ಜಾತಿಯಲ್ಲಿ ವಿಶಿಷ್ಟವಾಗಿ ಇರುವಂತೆ ಭಗವಂತ ಮಾಡ್ತಾನೆ. ಅವುಗಳಿಗೆ ಉನ್ನತ ಸ್ಥಾನಮಾನಗಳನ್ನು ಕೊಡ್ತಾನೆ. ಅದೇ ಇಷ್ಟು ಮುಂಚೆ ಹೇಳಿದಂತೆ ಮೃಗಗಳು, ಸಿಂಹ, ಹುಲಿ ಮೊದಲವೆಲ್ಲ ಮೃಗಗಳೇ. ಆದರೆ ಆ ಮೃಗದ ಜಾತಿಯಲ್ಲಿ ಸಿಂಹ ಮೃಗರಾಜ, ಅದಕ್ಕೆ ಉತ್ಕೃಷ್ಟ ಸ್ಥಾನ ಯಾಕೆ ಬಂತು? ಆ ಸಿಂಹದಲ್ಲಿ ಭಗವಂತ ತನ್ನ ವಿಭೂತಿ ರೂಪ ಇಟ್ಟಿರೋದರಿಂದ ಅದಕ್ಕೆ ಆ ಉನ್ನತ ಸ್ಥಾನ ಬಂತು. ದೈತ್ಯರಲ್ಲಿ ಪ್ರಹ್ಲಾದನಲ್ಲಿ ಇಟ್ಟಿರೋದರಿಂದ ಪ್ರಹ್ಲಾದರಾಜರಿಗೆ. ಹಾಗೆ ಎಲ್ಲೆಲ್ಲಿ ಅಸಾಧಾರಣವಾದಂತಹ ಒಂದು ವೈಭವ ನಾವು ನೋಡ್ತೇವೆ, ಅಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಆದ ಕಾರಣ ಅದಕ್ಕೆ ವೈಭವ ಅಂತ ಹೇಳ್ತಾ, ಇನ್ನು ಭಗವಂತನು ಭವಃ ಉತ್ಪತ್ತಿ ವಿಗತಃ ಭವಃ ಯಸ್ಮಾತ್ ಸಹ ವಿಭವಃ ವಿಭವ ಏವ ವಿಭುಃ. ಭಗವಂತ ಅನೇಕ ರೂಪಗಳನ್ನು ತಾಳ್ತಾ ಇದ್ದಾನೆ. ಮತ್ಸ್ಯಾದಿ ದಶಾವತಾರಗಳನ್ನು ತಾಳ್ತಾ ಇದ್ದಾನೆ. ಅಜಾದಿ ಅನಂತ ರೂಪಗಳನ್ನು ತಾಳ್ತಾ ಇದ್ದಾನೆ. ಇವಾಗ ನಾವು ಹೇಳ್ಕೊಳ್ತಾ ಇರೋ ವಿಷ್ಣು ಸಹಸ್ರನಾಮ ವಿಶ್ವಾದಿ ಸಹಸ್ರ ರೂಪಗಳನ್ನು ತಾಳ್ತಾ ಇದ್ದಾನೆ. ಹೀಗೆ ಅನಂತ ರೂಪಗಳ ಅನೇಕ ರೂಪಗಳನ್ನು ತಾಳಿದರು. ಶ್ರೀರಾಮನವಮಿ ರಾಮ ಹುಟ್ಟಿದ, ರಾಮನ ಅವತಾರ. ಕೃಷ್ಣಾಷ್ಟಮಿ ಕೃಷ್ಣನ ಅವತಾರ. ಈ ರೀತಿಯಾಗಿ ಭಗವಂತ ಏನೇ ರೂಪಗಳನ್ನು ಅವತಾರಗಳನ್ನು ತಾನು ಹೊಂದಿದರು. ಆಯಾ ರೂಪಗಳನ್ನು ಅವತಾರಗಳನ್ನು ನಾವು ಪ್ರಕಟ ಮಾಡುವಾಗ ಬೇರೆ ಹೊಸದಾದ ಒಂದು ಶರೀರವನ್ನು ಅವನು ಸ್ವೀಕಾರ ಮಾಡುವುದಿಲ್ಲ. ಅದನ್ನು ತನ್ನದೇ ಆದ ರೂಪದಿಂದ ತಾನು ಅವತಾರ ಮಾಡ್ತಾನೆ, ರೂಪವನ್ನು ತಾಳ್ತಾನೆ. ಅದಕ್ಕೆ ನಾವು ಭಗವಂತನಿಗೂ ಭಗವಂತನ ಅವತಾರಗಳಿಗೂ ಭಗವಂತನಿಗೂ ಭಗವಂತನ ರೂಪಗಳಿಗೂ ಭೇದವಿಲ್ಲ, ಅಭೇದವಿದೆ. ಯಾಕೆ? ರಾಮ ಪ್ರತ್ಯೇಕವಾಗಿ ರಾಮನಾಗಿ ಒಂದು ಶರೀರವನ್ನು ತಗೊಳ್ಳಿಲ್ಲ, ಹಾಗೆ ಕೃಷ್ಣನಾಗಿ. ಆದ ಕಾರಣ ಅವನಿಗೆ ವಿಭುಹು ಅಂತ ಹೆಸರು. ಆದರೆ ಈ ವಿಷಯ ಅರ್ಥ ಆಗಲಿಕ್ಕೆ ನಾವು ಇಲ್ಲೊಂದು ದೃಷ್ಟಾಂತವನ್ನು ಎಕ್ಸಾಂಪಲ್ ಕೊಟ್ಕೋಬೇಕು. ಇವಾಗ ನಾವು ಏಸುಕಾಯಂಗಳ ಕಳೆದು 84 ಲಕ್ಷ ಯೋನಿಗಳು ದಾಟಿ ಬಂದ ಈ ಶರೀರ, ನಾವು ಮನುಷ್ಯ ಜನ್ಮ ಬಂದಿದೆ. ಮನುಷ್ಯ ಜನ್ಮ 84 ಲಕ್ಷ ಯೋನಿಗಳಲ್ಲಿ ಅನೇಕ ಕೋಟಿ ಕೋಟಿ ಜನ್ಮಗಳು ತಾಳಿದ ನಂತರ ಸುಕೃತದ ಫಲದಿಂದ ಪುಣ್ಯದಿಂದ ದುರ್ಲಭವಾದ ಈ ಮನುಷ್ಯ ಜನ್ಮ ಬಂದಿದೆ. ಈ ಮನುಷ್ಯ ಜನ್ಮ ಬಂತು, ಈ ದೇಹವಿದೆ, ಮರಣ ಹೊಂದಿದ, ಮತ್ತು ಇನ್ನೊಂದು ಜನ್ಮ ಬರುತ್ತೆ, ಇನ್ನೊಂದು ದೇಹ ಬರುತ್ತೆ. ಆಗ ಈ ಜನ್ಮದಲ್ಲಿ ಹೊಂದಿರುವ ದೇಹ ಇನ್ನೊಂದು ಜನ್ಮದಲ್ಲಿ ಹೊಂದಿರುವ ದೇಹ ಒಂದೇ ಆಗೋದಿಲ್ಲ. ದೇಹಗಳು ಬೇರೆ ಬೇರೆದಾಗಿ ನಾವು ಹುಡ್ತಾ ಇರ್ತೇವೆ. ಆದರೆ ಭಗವಂತನಿಗೆ ಹಾಗಲ್ಲ. ಅವನು ಯಾವುದು ನೂತನ ಶರೀರ ಸ್ವೀಕಾರ ಮಾಡಿ ಜನನವನ್ನು ಹೊಂದುವುದಿಲ್ಲ. ಅವನು ಅವನ ಮೂಲ ರೂಪದಿಂದಲೇ
ಅವತಾರಗಳನ್ನು ಹೊಂದುತ್ತಾನೆ, ರೂಪಗಳನ್ನು ತಾಳ್ತಾನೆ, ಶರೀರಗಳನ್ನು ಹೊಂದುತ್ತೋಲ್ತಾನೆ. ಆದ ಕಾರಣ ಭಗವಂತನಿಗೂ ಭಗವಂತನ ಅವತಾರಗಳಿಗೂ ರೂಪಗಳಿಗೂ ಭೇದವನ್ನು ತಾಳಬಾರದು. ಆ ರೀತಿಯಾಗಿ ಅವತಾರ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ವಿಭು ಅಂತ ಹೆಸರು. ಇನ್ನು ವಿಲಕ್ಷಣತೆಯ ಭವತಿ ಇತಿ ವಿಭು. ಭಗವಂತ ವಿಲಕ್ಷಣನಾಗಿದ್ದಾನೆ, ಅಂದರೆ ಪ್ರತ್ಯೇಕವಾಗಿದ್ದಾನೆ, ಎಲ್ಲರಂತೆ ಇಲ್ಲ. ನಾವು ಹೇಳ್ತಾ ಇರ್ತೀವಿ ಇವನೇನೋ ವಿಲಕ್ಷಣವಾಗಿದ್ದಾನೆ ಅಂದರೆ ಎಲ್ಲರಂತೆ ಇಲ್ಲ. ಎಲ್ಲರಂತೆ ಇರುವುದು ಲಕ್ಷಣ, ವಿಲಕ್ಷಣ ಎಲ್ಲರಂತೆ ಇಲ್ಲದೆ ಪ್ರತ್ಯೇಕವಾಗಿ ಎಕ್ಸ್ಕ್ಲೂಸಿವ್ ಆಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ. ಆದ ಕಾರಣ ಅವನಿಗೆ ವಿಭು. ಯಾಕೆ ವಿಲಕ್ಷಣ? ನಾವೆಲ್ಲರೂ ಪ್ರಕೃತಿ ಸಂಬಂಧ ಉಳ್ಳವರು, ಆದ ಕಾರಣ ನಾವೆಲ್ಲರೂ ಪ್ರಾಕೃತರು. ಆದರೆ ಭಗವಂತ ಪ್ರಕೃತಿ ಸಂಬಂಧ ಇಲ್ಲದೇ ಇರುವಂತಹ ಅವನು, ಆದ ಕಾರಣ ಅವನು ಅಪ್ರಾಕೃತ. ಪ್ರಕೃತಿ, ನಾವೆಲ್ಲರೂ ಪ್ರಕೃತಿ ಸಂಬಂಧಪಟ್ಟವರು. ಅವನು ಪ್ರಕೃತಿ ಸಂಬಂಧ ಪಡದೇ ಇರುವವನು, ಅವನು ಅಪ್ರಾಕೃತನು. ಆದ ಕಾರಣ ವಿಲಕ್ಷಣನು, ಅದಕ್ಕೆ ವಿಭು ಅಂತ ಅರ್ಥ. ಅದಕ್ಕೆ ವಿಲಕ್ಷಣನಾಗಿರೋದ್ರಿಂದ ಭಗವಂತನಿಗೆ ವಿಭು ಅಂತ ಹೆಸರು. ಇನ್ನು ವಿಶಿಷ್ಟತೆಯ ಭವತಿ ಇತಿ ವಿಭು. ವಿಶಿಷ್ಟನಾಗಿದ್ದಾನೆ, ಆದ ಕಾರಣ ಅವನಿಗೆ ವಿಭು. ಹೌದು, ನಮ್ಮಲ್ಲಿ ಏನು ವಿಶೇಷ ಅಂತ ಕೇಳಿದರೆ ನಮ್ಮಲ್ಲಿ ಏನು ವಿಶೇಷವೂ ಇರೋದಿಲ್ಲ. ಸಾಮಾನ್ಯವಾಗಿರ್ತೇವೆ. ನಮ್ಮಲ್ಲಿ ಯಾವುದಾದರೂ ಒಂದು ವೈಶಿಷ್ಟ್ಯತೆ, ಎಕ್ಸ್ಟ್ರಾರ್ಡಿನರಿ ಇದ್ದರೆ ನಾವು ವಿಶಿಷ್ಟರಾಗ್ತೇವೆ. ವಿಶೇಷವನ್ನು ಹೊಂದಿದ್ದರೆ ವಿಶಿಷ್ಟರಾಗ್ತೇವೆ. ವಿಶೇಷ ಹೊಂದಿದವನು ವಿಶಿಷ್ಟಿ. ನಾವು ಯಾವ ವಿಶೇಷವನ್ನು ಹೊಂದಿಲ್ಲ, ಆದ ಕಾರಣ ನಾವು ವಿಶಿಷ್ಟರಲ್ಲ. ಆದರೆ ಭಗವಂತ ಎಲ್ಲವೂ ವಿಶೇಷವಾಗುಳ್ಳವನಾಗಿದ್ದಾನೆ. ಅವನು ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ, ದೋಷ ದೂರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ, ಅಘಟನಾಘಟನ ಸಮರ್ಥನಾಗಿದ್ದಾನೆ, ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನನಾಗಿದ್ದಾನೆ. ಎಲ್ಲವೂ ಅವನಲ್ಲಿ ವಿಶೇಷಗಳೇ. ಆದ ಕಾರಣ ಅಂತಹ ವಿಶೇಷಗಳಿಂದ ಕೂಡಿರುವ ವಿಶಿಷ್ಟಿ, ಆದ ಕಾರಣ ವಿಶಿಷ್ಟನಾಗಿದ್ದಾನೆ. ಆದ ಕಾರಣ ಭಗವಂತನಿಗೆ ವಿಭು ಅಂತ ಹೆಸರು. ಇನ್ನು ಮುಂದೆ ಹೇಳ್ತಾರೆ, ವಿಶಿಷ್ಟ ಮಂಗಳ ಸ್ವರೂಪತ್ವಾತ್ ವಿಭು. ವಿಶಿಷ್ಟವಾದ ಮಂಗಳ ಸ್ವರೂಪವನ್ನು ಉಳ್ಳವನಾಗಿದ್ದಾನೆ. ಅವನು ದಿವ್ಯ ಮಂಗಳ ಸ್ವರೂಪಿ. ಅದೇ ಅವನಲ್ಲಿ ಇರೋ ಅಮಂಗಳ ಎಂಬುವಂಥದ್ದೇ ಇಲ್ಲ. ಅವನಲ್ಲಿರೋ ಗುಣಗಳೆಲ್ಲವೂ ಅನಂತವು. ಆ ಗುಣಗಳೆಲ್ಲವೂ ಕಲ್ಯಾಣ ಗುಣಗಳು, ಮಂಗಳ ಗುಣಗಳೇ. ಯಾವುದು ಅಮಂಗಳ ಎಂಬುವಂತಹ ಶಬ್ದವೇ ಇಲ್ಲ ಅವನಲ್ಲಿ, ಅಮಂಗಳದ ಸ್ಪರ್ಶವೇ ಇಲ್ಲ. ಆದ ಕಾರಣ ವಿಶಿಷ್ಟವಾದ, ಯಾರಲ್ಲೂ ಇಲ್ಲದೇ ಇರುವಂತಹ ವೈಶಿಷ್ಟ್ಯ, ಮಂಗಳದ ವೈಶಿಷ್ಟ್ಯ ಅವನಲ್ಲಿದಾದ ಕಾರಣ ಅವನಿಗೆ ವಿಭು ಅಂತ. ಮಂಗಳಾನಾಂಚ ಮಂಗಳಂ ಅಂತ ಹೇಳ್ತಾರೆ. ಅಂದರೆ ಇವಾಗ ನಾವು ಮಂಗಳ ಪದಾರ್ಥಗಳು ಯಾವುದು? ಗಂಗಾದೇವಿ ಪವಿತ್ರ, ಅದನ್ನು ತಗೊಂಡ್ರೆ ನಾವು ಪವಿತ್ರರಾಗ್ತೇವೆ. ಆ ಗಂಗಾಗೆ ಪಾವಿತ್ರ್ಯವನ್ನು, ಮಂಗಳತ್ವವನ್ನು, ಮಾಂಗಲ್ಯತ್ವವನ್ನು ಕೊಡುವವನು ಯಾರು ಅಂದರೆ ಭಗವಂತ. ಮಂಗಳ ಪದಾರ್ಥಗಳು, ಮಂಗಳ ದ್ರವ್ಯಗಳು ಅಂತ ನಾವು ಅರಶಿನ, ಕುಂಕುಮ ಇವೆಲ್ಲ ಏನು ಹೇಳ್ತಾ ಇದ್ದೇವೆ? ಮಂಗಳ ಪದಾರ್ಥಗಳು. ಅದಕ್ಕೆ ಮಾಂಗಲ್ಯವನ್ನು, ಮಾಂಗಲ್ಯತ್ವವನ್ನು ಕೊಡುವವನು ಆದ ಕಾರಣ ಭಗವಂತನಿಗೆ ವಿಭು. ಆದ ಕಾರಣ ವಿಶಿಷ್ಟ ಮಂಗಳ ಸ್ವರೂಪಿಯಾದವನಾದ ಕಾರಣ ಭಗವಂತನಿಗೆ ವಿಭು ಅಂತ ಹೆಸರು ಅಂತ ಹೇಳ್ತಾ, ಇನ್ನು ವಿಶೇಷೇಣ ಭವತಿ ವರ್ಧತೆ ಪೂರ್ಣೋ ವರ್ತತೆ ಇತಿ ವಿಭು. ವಿಶೇಷವಾಗಿ ಪೂರ್ಣನಾಗಿರ್ತಾನೆ, ಆದ ಕಾರಣ ಭಗವಂತನಿಗೆ ವಿಭು ಅಂತ ಹೆಸರು.
ಈ ಪೂರ್ಣತ್ವ ಅಂದರೆ ಪೂರ್ಣವಾಗಿರೋದು. ನಾವೆಲ್ಲರೂ ಅಪೂರ್ಣರೇ, ನಮ್ಮಲ್ಲಿ ಪೂರ್ಣತ್ವ ಎಂಬುದೇ ಇಲ್ಲ. ಈ ಅಪೂರ್ಣತ್ವ ಎಂಬುದು ಕೂಡ ದೋಷ. ಪೂರ್ಣತ್ವ ಎಂಬುದು ಗುಣ, ವಿಶೇಷವಾದ ಗುಣ. ಆ ಪೂರ್ಣನಾಗಿರುವುದು ಎಲ್ಲವೂ ವಿಶೇಷವಾಗೇ ಇರುತ್ತೆ. ಗುಣಗಳು ಪೂರ್ಣ, ಅವನಲ್ಲಿ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಪೂರ್ಣವಾಗಿದ್ದವನ. ಅದಕ್ಕೆ ಪೂರ್ಣಮದಃ ಪೂರ್ಣಮಿದಂ ಅಂತೇಳಿ ಶ್ರುತಿ ಹೇಳುತ್ತೆ. ಅವನಲ್ಲಿ ಎಲ್ಲವೂ ಪೂರ್ಣವೇ, ಅಪೂರ್ಣ ಸ್ವಲ್ಪ ಅಲ್ಪ ಅಂಬೋ ಶಬ್ದಗಳೇ ಇಲ್ಲ. ಪೂರ್ಣನಾಗಿ ವಿಶೇಷವಾಗಿ ಪೂರ್ಣನಾಗಿರ್ತಾನಾದ ಕಾರಣ ಭಗವಂತನಿಗೆ ವಿಭು ಅಂತ ಹೆಸರು. ಇನ್ನು ವಿಭವತಿ ಸರ್ವಂ ನಿವಸತ್ಯತ್ರೇತಿ ವಿಭು, ಸರ್ವಾಶ್ರಯನಾಗಿದ್ದಾನೆ, ಎಲ್ಲರಿಗೂ ಆಶ್ರಯಭೂತನಾಗಿದ್ದಾನೆ, ಎಲ್ಲರಿಗೂ ಅವನೇ ಆಶ್ರಯ. ಅವನನ್ನು ಬಿಟ್ಟು ಯಾರನ್ನು ಆಶ್ರಯಿಸಬೇಕು? ಬೇಡಿದರೆ ಎನ್ನೊಡೆಯನ ಬೇಡುವೆ. ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಅಕ್ಷರತತ್ವಳಾದ ಅವಿಭಕ್ತ ಕುಟುಂಬಿನಿಯಾದ ಲಕ್ಷ್ಮೀದೇವಿ ಕೂಡ ಭಗವಂತನ ವಕ್ಷಸ್ಥಲವನ್ನು ಆಶ್ರಯಿಸಿಕೊಂಡು ಸದಾ ಭಗವಂತನ ವಕ್ಷಸ್ಥಲವಾಸಿನಿಯಾಗಿದ್ದಾಳೆ. ಆದ ಕಾರಣ ಲಕ್ಷ್ಮೀದೇವಿ ಮೊದಲುಕೊಂಡು ತೃಣಾಂತ ಪರ್ಯಂತ ಎಲ್ಲರಿಗೂ ಆಶ್ರಯನಾಗಿರುವುದ ಕಾರಣ ಭಗವಂತನಿಗೆ ವಿಭು ಅಂತ ಹೆಸರು. ಇನ್ನು ಉಪನಿಷದಾಂ ವಿಶಿಷ್ಟ ಭಾವ ರಹಸ್ಯಾರ್ಥ ಇತಿ ಯಾವತ್ತು ವಿಭವ ಏವ ವಿಭು. ಉಪನಿಷತ್ತುಗಳ ರಹಸ್ಯಾರ್ಥವೇ ಆಗಿರೋದರಿಂದ ಭಗವಂತನಿಗೆ ವಿಭು ಅಂತ ಹೆಸರು. ಉಪನಿಷತ್ತುಗಳು ಏನು ಹೇಳುತ್ತೆ? ರಹಸ್ಯವಾಗಿ ಏನು ಹೇಳುತ್ತೆ? ಭಗವಂತನನ್ನೇ ಹೇಳುತ್ತೆ. ಆ ಉಪನಿಷತ್ತುಗಳ ರಹಸ್ಯಾರ್ಥವು ಭಗವಂತನೇ ಆಗಿರೋದರಿಂದ ಭಗವಂತನಿಗೆ ವಿಭು ಅಂತ ಹೆಸರು. ಇನ್ನು ವಿಶೇಷೇಣ ಭವತಿ ಸರ್ವತ್ರ ಗಚ್ಚತಿ ಇತಿ ವಿಭು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಭಗವಂತ ಸಂಚಾರ ಮಾಡ್ತಾ ಇರ್ತಾನೆ, ವಿಶೇಷವಾಗಿ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರ್ತಾನೆ. ಭಗವಂತ ಸಂಚಾರ ಮಾಡದೇ ಇರುವ ಜಾಗವಿಲ್ಲ. ವಿಶೇಷವಾಗಿ ಸಂಚಾರ ಮಾಡುತ್ತಾ ಇರೋದರಿಂದ ಭಗವಂತನಿಗೆ ವಿಭು ಅಂತ ಹೆಸರು ಅಂತ ಹೇಳ್ತಾ ಈ ರೀತಿಯಾಗಿ ವಿಭು ಎಂಬುವಂತಹ ಒಂದು ಭಗವಂತನ ನಾಮವನ್ನು ಹೇಳಿಕೊಂಡಿದ್ದೇವೆ. ಇನ್ನು ಜಿಜ್ಞಾಸೆ ಮತ್ತು ಬೃಹತಿ ಸಹಸ್ರದ ಪ್ರಕಾರ ವಿಭು ಎಂಬುವ ವಿಷಯವನ್ನು ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ, ನಾಳೆ ಯಥಾಪ್ರಕಾರವಾಗಿ ದ್ವಾದಶಿ ಪಾಠ ಇರುವುದಿಲ್ಲ, ನಾಡದ್ದು ಯಥಾಪ್ರಕಾರವಾಗಿ ಪಾಠ ಇರುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ವೇಶಾರ್ಪಣಮಸ್ತು, ಎಲ್ಲರಿಗೂ ಶುಭಮಸ್ತು.